ಇನ್ನೊಂದು ನಿನ್ನೆ ನಡೆದಂಥ ಘಟನೆ ಬೆಂಗಳೂರಲ್ಲಿ RCB ಫ್ಯಾನ್ಸ್ಗಳು ಇರುವಂಥದ್ದು ಮತ್ತು ಎಲ್ಲ ಒಂದು ಕಡೆ ಫೇಲಿಯರ್ ಆಗಿದ್ದು ಸರ್ಕಾರ ಮತ್ತು ಸೆಕ್ಯೂರಿಟಿ ಫೇಲಿಯರ್ಸ್, ಇದ್ರ ಬಗ್ಗೆ ನೋಡಿ, ಇದು ಬೇಕಾಗಿತ್ತ ಅನ್ನೋದು. RCB ರಾಜ್ಯದ ಟೀಮ್ ಅಲ್ಲ ಅಥವಾ ರಾಷ್ಟ್ರದ ಟೀಮ್ ಅಲ್ಲ. ಯಾವುದೋ ಒಂದು ಎಮೋಷನ್ಸಲ್ಲಿ ಅಂದರೆ ಹರ್ಷೋದ್ಗಾರದಲ್ಲಿ ವಿಜಯೋತ್ಸವ ಮಾಡೋ ಸಂದರ್ಭದಲ್ಲಿ ಘಟನೆ ನಡೆದಿದೆ, ಆಗಬಾರ್ದಾಗಿತ್ತು. ಏನಾಗಿದೆ ಏನಾಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ. ನಾನು ಹೇಳೋದು ತಪ್ಪು, ನಾನು ಇರಲಿಲ್ಲ ಊರಲ್ಲಿ, ರಾತ್ರಿನೇ ಬಂದಿದ್ದು. ಮತ್ತು ನಾನು ಇಷ್ಟೇ ಹೇಳೋದು, ಈ IPL ನಡೆಸ್ತಕ್ಕಂಥವರು ಕರೋಡ್ಪತಿಗಳಲ್ಲ, ಸಾವಿರಾರು ಕೋಟಿ ಮಾಲೀಕರು. ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ BCCIಯಿಂದ 1 ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ, ಸರ್ಕಾರಕ್ಕೂ ಒತ್ತಡ ಮಾಡ್ತೀನಿ. ಅವರು BCCIಯಿಂದ 1 ಕೋಟಿ ಕೊಡಿಸ್ಬೇಕಾಗುತ್ತೆ. ಅಲ್ಲ, ವಿಧಾನಸೌಧ ಕರೆಸಿ ಅವರನ್ನು ಸನ್ಮಾನ ಮಾಡುವ ಈಗ ವಿಧಾನಸೌಧ ಅಂದರೆ ಸರ್ಕಾರ, ಅದರ ಬಗ್ಗೆ ನಾನು ಇವಾಗೇನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರೂ ಸಹ ದುಃಖದಲ್ಲಿದ್ದಾರೆ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡವರ ಕುಟುಂಬಕ್ಕೆ ಅವರ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ BCCI ಅವರು 1 ಕೋಟಿ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೇನೆ. ಮತ್ತು ಇನ್ನೊಂದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೇಳಿತ್ತಂತೆ ಬೇಡ ಇದು ಸೆಲೆಬ್ರೇಷನ್, ಯಾಕಂದರೆ ಆಲ್ರೆಡಿ ಆ ದಿನ ಮಧ್ಯರಾತ್ರಿ ತನಕ ಬೆಳಗ್ಗೆ ತನಕನೂ ಪೊಲೀಸರು ಡ್ಯೂಟಿ ಮೇಲೆ ಇದ್ದಾರೆ ಸೆಲೆಬ್ರೇಷನ್ ಕಂಟ್ರೋಲಿಗೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಅದೇ ರೀತಿಯ ಈಗ ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ಸರ್ಕಾರ ಏನು ಮಾಡಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಇಲ್ಲ ಗೃಹ ಸಚಿವರು ಈ ಬಗ್ಗೆ ತಿಳುವಳಿಕೆ ಕೊಡಬೇಕಾಗತ್ತೆ. ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಇದಾದರೂ ಕೂಡ ಒಳಗಡೆ ಸೆಲೆಬ್ರೇಷನ್ ಆಗ್ತಿದೆ, ಇದು ಆಕ್ರೋಶ ಅಂತ. ಈಗ ಅಲ್ಲಿ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ. ನಾನು ಆ ಕ್ರಿಕೆಟ್ ಸ್ಟೇಡಿಯಂ ಮೆಂಬರ್. ನಾನು ಕೂಡ ಅಲ್ಲಿ ಕೆಪಾಸಿಟಿ ಇರೋದು 35,000 ಜನ. ನೀವು ಫ್ರೀ ಅಂದ ತಕ್ಷಣ 3 ಲಕ್ಷ ಬಂದಿದ್ದಾರೆ ಜನ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಲಿ ಬೇಕು? 1,000ಕ್ಕೆ ನಮ್ಮಲ್ಲಿರೋದು 1 ಪೊಲೀಸು. ಆದ್ದರಿಂದ ಎಲ್ಲ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆ. ಅವರು ಹೊರಗಡೆ ಆದಾಗ ಒಳಗಡೆ ನಿಲ್ಲಿಸಬೇಕಾಗಿತ್ತು, ಸೆಲೆಬ್ರೇಷನ್ ಮಾಡೋರು ನಿಲ್ಲಿಸಬೇಕಾಗಿತ್ತು. ಆ ಕ್ರಿಕೆಟ್ ಫ್ಯಾನ್ಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಕ್ರಿಕೆಟ್ ಸ್ಟೇಡಿಯಮ್ಮು ಸರ್, ನಿನ್ನೆ ನಡೆದ ಘಟನೆಗೆ ಅದನ್ನು ಹೈಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದು ಒಂದು ಪ್ರಕರಣ ದಾಖಲೆ ಮಾಡಿಕೊಂಡು ಅದನ್ನು ವರದಿ ಕೊಡಲಿಕ್ಕೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಅಲ್ಲ, ಹೈಕೋರ್ಟ್ಗೆ ಎಲ್ಲ ರೀತಿಯ ಹಕ್ಕಿದೆ. ಸುಮೋಟೋ ಕೇಸ್ ಮಾಡ್ತಕ್ಕಂಥ, ಸ್ವಯಂ ಪ್ರೇರಿತವಾದಂಥ FIR ಮಾಡಲಿಕ್ಕೆ, ಕೇಸ್ ಮಾಡಲಿಕ್ಕೆ. ಅದೇ ಥರ ಎಲ್ಲದರಲ್ಲೂ ಮಾಡಿದ್ರೆ ಭಾಳ ಒಳ್ಳೆಯದು. ಮನೆಗೆ ಹೋಗ್ತಾ ಇದ್ದೀರಿ, ಪರಿಹಾರ ಘೋಷಣೆ ಏನಾದ್ರು ಇದೆಯಾ? ಅಲ್ಲ, ಪರಿಹಾರ ನಾನು ಮಾಡೋಕ್ಕಾಗಲ್ಲ, ನಾನು ಸರ್ಕಾರ ಅಲ್ಲ. ಅಮಾಯಕ ಸತ್ತಿದ್ದಾನೆ, ನಾನು ಅಲ್ಲಿ ಹೋಗ್ತೀನಿ. 11 ಜನ ಸಾವಿನ ಹೊಣೆಗೆ 11 ಜನಕ್ಕೆ ಸಾವಿಗೆ ಯಾರು ಹೊಣೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಡೆಸಿದ್ದು ಕ್ರಿಕೆಟ್ ಅಲ್ಲ. ಇಲ್ಲಿ ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ. ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ. ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ. ಅಮಾಯಕರು, ಸಣ್ಣ ಮಕ್ಕಳು, ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಭಾಳ ದುಃಖಕರವಾದ ಸಂಗತಿ ಇದು. ಸರ್, ಈಗ ಅದನ್ನು ಗ್ರೌಂಡಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮಾಡ್ಬೋದಾಗಿತ್ತು. ವಿಧಾನಸೌಧ ಕರೆಸಿ ಅವರನ್ನು ಸನ್ಮಾನ ಮಾಡುವಂಥ ಅವಶ್ಯಕತೆ, ಮತ್ತು ಅಲ್ಲಿ ಪೊಲೀಸ್ ಅದನ್ನು ಇವತ್ತು ಮಾತಾಡೋದು ಬೇಡ, ಇನ್ನೊಂದು ದಿನ ಮಾತಾಡ್ತೀನಿ. ಅದಕ್ಕೇನು ತೊಂದರೆ ಇಲ್ಲ. ದುಃಖದಲ್ಲಿದ್ದಾರೆ ಎಲ್ಲರೂ. ನಾವು ಸಹ ಅವ್ರ ದುಃಖದ ಜೊತೆಗೆ ಭಾಗಿಯಾಗಿದ್ದೀವಿ. ದೇವರವ್ರಿಗೆ ಧೈರ್ಯ ಕೊಡಲಿ. ಥ್ಯಾಂಕ್ ಯು.